ಹಾಯ್ ಸ್ನೇಹಿತರೆ, ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಮಾಹಿತಿಯನ್ನು ವಿಡಿಯೋದಲ್ಲಿ ಕೊಡ್ತಾ ಇರುವಂಥದ್ದು. ನಿಮಗೆ ನಿನ್ನೆ ವಿಡಿಯೋದಲ್ಲೇ ಮಾಹಿತಿಯನ್ನು ಕೊಟ್ಟಿದ್ದೆ. GPSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಒಂದಷ್ಟು ಅಭ್ಯರ್ಥಿಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಸೊ ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗಿದ್ದು, ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಒಂದಷ್ಟು ನಿರ್ದೇಶನಗಳನ್ನು ನೀಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅದರ ಆರ್ಡರನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು. ನಿನ್ನೆ ಅದರ ಆದೇಶ ಲಭ್ಯ ಆಗಿತ್ತು, ಅಧಿಕೃತವಾಗಿ ಆದೇಶ. ಈಗ ಅದರ ಅಧಿಕೃತ ಆದೇಶ ಲಭ್ಯವಾಗಿದೆ. ಸೊ ಅದರ ಮಾಹಿತಿಯನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅರ್ಥವಾಗುವಂತೆ ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ಗಮನಿಸ್ತಾ ಇರುವಂತೆ ವಕೀಲರ ವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಮೇಲ್ಮನವಿ ಸಲ್ಲಿಸಲಿಕ್ಕೆ ವಿಶೇಷ ರಜೆಗಾಗಿ ಅಥವಾ ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೆ ಅನುಮತಿಯನ್ನು ಕೊಡಲಾಗಿದೆ. ಅಂದರೆ ಅಪ್ಲಿಕೇಶನನ್ನು ಅಕ್ಸೆಪ್ಟ್ ಮಾಡಲಾಗಿದೆ. ಇನ್ನು ದೋಷಾರೋಪಣೆಯ ತೀರ್ಪಿನ ಪ್ರಾಮಾಣಿಕ ಪ್ರತಿಯನ್ನು ಸಲ್ಲಿಸುವುದರಿಂದ ವಿನಾಯಿತಿ ಮತ್ತು ಅಧಿಕೃತ ಅನುವಾದವನ್ನು ಸಲ್ಲಿಸಿರುವುದರಿಂದ ವಿನಾಯಿತಿ ಕೋರಿ ಅರ್ಜಿಗಳನ್ನು ಅದನ್ನು ಸಹ ಅನುಮತಿ ಕೊಡಲಾಗಿದೆ. ಮತ್ತು ಮೇಲ್ಮನವಿಯನ್ನು ಸಲ್ಲಿಸುವಂತಹ ಸಮಯದ ತಡವಾಗಿರುವುದನ್ನು, ಆ ವಿಳಂಬವನ್ನು ಕ್ಷಮಿಸಲಾಗಿದೆ. ನೋಟಿಸ್ ನೀಡಿ ದಸ್ತಿ ಸೇವೆಯನ್ನು ಹೆಚ್ಚುವರಿಯಾಗಿ ಅನುಮತಿಸಲಾಗಿದೆ. ಇನ್ನು DL ಚಿದಾನಂದ, ಅಡ್ವೊಕೇಟ್ ಆನ್ ರೆಕಾರ್ಡ್ ಅವರು ಕೆವಿಟರ್ ಅಥವಾ ಪ್ರತಿವಾದಿಯ ಪರವಾಗಿ ನೋಟಿಸ್ ಸ್ವೀಕರಿಸಿರುತ್ತಾರೆ. ಪ್ರತಿ ಅಫಿದಾವತ್ ಯಾವುದಾದರೂ ಇದ್ದರೆ 4 ವಾರದೊಳಗೆ ಸಲ್ಲಿಸಬೇಕು. ಮರುಜೋಡಣೆ ಅಫಿದಾವತ್ ಯಾವುದಾದರೂ ಇದ್ದರೆ ಅದನ್ನು 2 ವಾರದಲ್ಲಿ ಸಲ್ಲಿಸಬೇಕು ಅನ್ನುವಂತಹ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಮುಂದಿನ ಆದೇಶದವರೆಗೂ ಆಕ್ಷೇಪಾರ್ಹ ತೀರ್ಪಿನ ಪ್ಯಾರಾಗ್ರಾಫ್ 45ರಿಂದ 47ರವರೆಗೆ ನೀಡಲಾದ ನಿರ್ದೇಶನವನ್ನು ಜಾರಿಗೆ ತರಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಇದು ಹೈಕೋರ್ಟ್ ಕೊಟ್ಟಿರುವಂತಹ ಈ ತೀರ್ಪಿನ ಪ್ಯಾರಾಗ್ರಾಫ್ ಏನಿದೆ 45 to 47 ಅದನ್ನು ಜಾರಿಗೆ ತರಲಿಕ್ಕೆ ಆಗಲ್ಲ ಅನ್ನುವಂಥದ್ದು. ಸೊ ಅದರಲ್ಲಿ ಯಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಜೊತೆಗೆ 8 ಮಾರ್ಚ್ 2023ರ ಅಂತಿಮ ಆಯ್ಕೆ ಪಟ್ಟಿಯ ಪ್ರಕಾರ ಅಭ್ಯರ್ಥಿಗಳ ಪರವಾಗಿ ನೀಡಲಾದ ಯಾವುದೇ ನೇಮಕಾತಿ ಪತ್ರಗಳನ್ನು ಸ್ಥಗಿತಗೊಳಿಸಲಾಗ್ತದೆ ಅಂತ ಹೇಳಲಾಗಿದೆ. ಅಂದರೆ ಈಗಾಗಲೇ ಆದೇಶ ಪ್ರತಿಯನ್ನು ಪಡೆದಂತಹ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿಯನ್ನು ಕೊಡುವಂತಹ ಪ್ರಕ್ರಿಯೆ ಇಲ್ಲಿಗೆ ಸ್ಥಗಿತ ಆಗುತ್ತೆ. ಮನವಿಗಳು ಪೂರ್ಣಗೊಂಡ ನಂತರ ಪಟ್ಟಿ ಮಾಡಲಾಗುತ್ತೆ ಮತ್ತು ಹೆಚ್ಚುವರಿ ದಾಖಲಾತಿ ಏನೋ ಇದ್ದರೆ ಅದನ್ನು ಈ ಮಧ್ಯೆ ಸಲ್ಲಿಸಬೇಕು ಅನ್ನುವಂಥ ಆದೇಶವಿದೆ. ಸಂಪೂರ್ಣವಾಗಿ ಈ ಆರ್ಡರನ್ನು ಗಮನಿಸಿದಾಗ ಒಂದಷ್ಟು ಬದಲಾವಣೆಗಳು ನೇಮಕಾತಿ ಹೊಂದಿರುವಂತಹ ಶಿಕ್ಷಕರಿಗೂ ಮತ್ತು ಆದೇಶ ಪ್ರತಿಯನ್ನು ಪಡೆಯಲಿಕ್ಕೆ ಕಾಯ್ತಾ ಇರುವಂತಹ ಒಂದಷ್ಟು ಶಿಕ್ಷಕರಿಗೆ ಎಫೆಕ್ಟ್ ಆಗುತ್ತೆ. ಪ್ರಮುಖವಾಗಿ ಇಲ್ಲಿ ವಿವಿಧ ರೀತಿಯ ಒಂದು ಎಫೆಕ್ಟ್ ಕಾಣುತ್ತೆ. ಈಗಾಗಲೇ ಸೇವೆಯಲ್ಲಿ ಜಾಯಿನ್ ಆಗಿರುವಂತಹ ಶಿಕ್ಷಕರಿಗೆ ಸ್ಯಾಲ್ರಿ ಮತ್ತು ಮತ್ತಿತರ ಒಂದಷ್ಟು ಸಮಸ್ಯೆಗಳು ಅಥವಾ ಒಂದಷ್ಟು ತಡ ಆಗುವಂಥ ಸಾಧ್ಯತೆ ಇದೆ. ಅಂದರೆ ವೇತನ ಬಟವಾಡೆ ಸ್ವಲ್ಪ ತಡ ಆಗ್ಬೋದು. ಮತ್ತು ಕೆಲವರಿಗೆ ಈಗಾಗಲೇ ಕೌನ್ಸ್ಲಿಂಗ್ ಮಾಡಲಿಲ್ಲ, ಒಂದು ನಿಯೋಜಿತ ಶಾಲೆಯನ್ನು ನೀಡಿರುವಂಥದ್ದು. ಅಂತಹ ಅಭ್ಯರ್ಥಿಗಳಿಗೆ ಕೌನ್ಸ್ಲಿಂಗ್ ಮಾಡುವಂಥದ್ದು ಅದು ತುಂಬ ಡಿಲೇ ಆಗುತ್ತೆ. ಈ ಕೇಸ್ ಏನು ಸ್ಟೇ ಕ್ಲಿಯರ್ ಆಗದೆ ಈ ನೇಮಕಾತಿ ಪ್ರೋಸೆಸ್ನ ಒಂದು ಭಾಗವಾದಂತಹ ಕೌನ್ಸ್ಲಿಂಗನ್ನು ಮತ್ತೆ ಕಂಡಕ್ಟ್ ಮಾಡುವಂಥದ್ದು ಆಲ್ಮೋಸ್ಟ್ ಡೌಟ್ ಆಗುತ್ತೆ. ಅದು ಮಾಡಲ್ಲ ಅಂತಲೇ ಹೇಳ್ಬೋದು. ಇನ್ನೊಂದು, ಈಗಾಗಲೇ ಆದೇಶ ಪ್ರತಿಯನ್ನು ಪಡೆಯದ ಒಂದಷ್ಟು ಸಮಸ್ಯೆ ಕಾರಣಕ್ಕಾಗಿ ಆದೇಶ ಪ್ರತಿಯನ್ನು ಇನ್ನೊಂದಿಷ್ಟು ದಿನದಲ್ಲಿ ತೆಗೆದುಕೊಳ್ಳುವಂತಹ ಅಭ್ಯರ್ಥಿಗಳೇನಿದ್ದೀರಾ, ಅಂದರೆ ಸಿಂಧುತ್ವ ಅಥವಾ ಇನ್ನಿತರ ದಾಖಲೆಗಳ ಕಾರಣಕ್ಕಾಗಿ ಆದೇಶ ಪ್ರತಿಯನ್ನು ಪಡೆಯದೆ ಇನ್ನೇನು ಆದೇಶ ಪ್ರತಿ ಪಡೆಯುವಂಥ ಹಂತದಲ್ಲಿರುವಂತಹ ಶಿಕ್ಷಕರಿಗಂತೂ ನಿಜಕ್ಕೂ ತುಂಬ ಸಮಸ್ಯೆಯನ್ನು ಉಂಟು ಮಾಡಿದೆ ಈ ಆದೇಶ. ಯಾಕೆಂದರೆ ಅವರಿಗೆ ಆದೇಶವನ್ನು ಸಹ, ಅಂದರೆ ಆದೇಶ ಪ್ರತಿಯನ್ನು ಕೊಡುವಂಥದ್ದು ತಡೆ ಹಿಡಿಯಲಾಗುತ್ತೆ. ಇನ್ನು ಮುಂದೆ ಆದೇಶ ಪ್ರತಿಯನ್ನು ನೀಡಲಿಕ್ಕೆ ಸಾಧ್ಯ ಆಗಲ್ಲ ಸುಪ್ರೀಂ ಕೋರ್ಟ್ನ ಆದೇಶದ ಅನುಸಾರ. ಇನ್ನು ಮ್ಯಾರಿಡ್ ವುಮೆನ್ ಮತ್ತು ಟೈಲೆಂಡ್ ಕ್ಯಾಂಡಿಡೇಟ್ಸ್ ಮತ್ತು ಮ್ಯಾರಿಡ್ ವುಮೆನ್ಸ್ ಕ್ಯಾಂಡಿಡೇಟ್ಸ್ ಏನು ಬರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಕೋರ್ಟ್ನ ವಿಚಾರಣೆ KATಯಲ್ಲಿ ಹೇಗೆ ಇದೆಯೋ ಅದೇ ರೀತಿಯಾಗಿ ಅದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥದ್ದು. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಫೆಬ್ರವರಿ ಡೇಟ್ ಕೊಟ್ಟಿದ್ದಾರೆ. ಫೆಬ್ರವರಿಯಲ್ಲಿ ಈಗ ಅದರ ವಿಚಾರಣೆ ನಡೀತದೆ. ಮತ್ತೆ ಅಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಏನಾಗುತ್ತೆ ಅದರ ಅನುಸಾರ ಅಲ್ಲಿ ಯಾರು ಇನ್ ಮತ್ತು ಯಾರು ಔಟ್ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಮತ್ತು ಸುಪ್ರೀಂ ಕೋರ್ಟ್ನ ಆದೇಶದವರೆಗೂ ಸಹ ಅಲ್ಲಿ ವೆಯ್ಟ್ ಮಾಡಲೇಬೇಕಾಗತ್ತೆ. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳು ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಹುಟ್ಕೊಂಡಿದೆ. ಈಗಾಗಲೇ ಸೇವೆಯಲ್ಲಿರುವಂತಹ ಶಿಕ್ಷಕರು ಅವರ
ಜಾಯಿನ್ ಆಗಿರೋದ್ರಿಂದ ಅವರಿಗೆ ಮತ್ತೆ ಏನು ಚೇಂಜಸ್ ಆಗಲ್ಲ. ಬಟ್ ಸ್ಯಾಲ್ರಿ ಹಾಗೂ ಸ್ಥಳ ನಿಯುಕ್ತಿ ಆಗದಂಥ ಶಿಕ್ಷಕರಿಗೆ ಕೌನ್ಸ್ಲಿಂಗ್ ಇವೆರಡೂ ವಿಚಾರಗಳು ಒಂದಷ್ಟು ತಡ ಆಗಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟತೆಯನ್ನು ಇಲಾಖೆ ತೆಗೆದುಕೊಳ್ಬೇಕಾಗತ್ತೆ. ಉಳಿದದ್ದನ್ನು ಹೊರತುಪಡಿಸಿದರೆ ಯಾವುದೇ ಸಮಸ್ಯೆ ಆಗಲ್ಲ. ಆದರೆ ಸ್ಯಾಲ್ರಿ ವಿಚಾರದಲ್ಲಿ ಸಮಸ್ಯೆ ಆಗತ್ತೆ ಅಂತ ಇವಾಗಲೇ ಹೇಳಲಿಕ್ಕಾಗಲ್ಲ. ಇಲ್ಲಿ ಆ ರೀತಿ ಯಾವುದೇ ಆದೇಶ ಇಲ್ಲ. ಬದಲಾಗಿ ಇಲಾಖೆ ಇದನ್ನು ಹೇಗೆ ಅಡಾಪ್ಟ್ ಮಾಡಿಕೊಳ್ಳುತ್ತೆ, ಈ ಆದೇಶವನ್ನು ಅವರು ಹೇಗೆ ಪರಿಗಣಿಸ್ತಾರೆ ಮತ್ತು ಸರ್ಕಾರಿ ಪರ ವಕೀಲರು ಈ ಆದೇಶವನ್ನು ಅಥವಾ ಇಲಾಖೆಯ ಕಾನೂನು ಸಲಹೆಗಾರರು ಈ ಆದೇಶಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯ ಆಯುಕ್ತರಿಗೆ ಯಾವ ರೀತಿಯ ಮಾಹಿತಿಯನ್ನು ಕೊಡ್ತಾರೆ ಅನ್ನೋದು ಅದರ ಮೇಲೆ ಮುಂದಿನ ನಿಮ್ಮ ಸ್ಯಾಲ್ರಿ ಯಾವಾಗ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಆದರೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಈಗಾಗಲೇ ಒಂದಷ್ಟು ಸಿಂಧುತ್ವ ಕಾರಣಕ್ಕಾಗಿ ಆದೇಶ ತಡ ಆಗಿದೆ. ಕೆಲವರದ್ದು ಇನ್ನೇನು ಫೈನಲ್ ಹಂತದಲ್ಲಿದ್ದರು, ಅವರಿಗೆ ನಿಜಕ್ಕೂ ತೊಂದರೆ ಆಗುವುದಂತೂ ಸತ್ಯ. ಯಾಕೆಂದರೆ ಅವರೆಲ್ಲರೂ ಸಹ ಸಿಂಧುತ್ವವನ್ನು ಮುಗಿಸಿ ಆದೇಶ ಪ್ರತಿಯನ್ನು ಪಡೆದು ಶಾಲೆಗೆ ಜಾಯ್ನ್ ಆಗುವಂತಹ ಒಂದು ತರಾತುರಿಯಲ್ಲಿದ್ದರು. ಅವರಿಗೆ ನಿಜಕ್ಕೂ ಅನಾನುಕೂಲ ಆಗಿದೆ. ಬಟ್ ಸದ್ಯದ ಪರಿಸ್ಥಿತಿ ಹೀಗೆ ಇರಲ್ಲ. ಮುಂದಿನ ವಿಚಾರಣೆಯ ಹೊತ್ತಿನಲ್ಲಿ ಅಥವಾ ಮುಂಬರುವಂಥ ಒಂದು 2 ವಿಚಾರಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ತೀರ್ಮಾನ ನ್ಯಾಯಪೀಠ ಕೊಡುತ್ತೆ ಮತ್ತು ಇರುವಂಥ ಸ್ಟೇಯನ್ನು ಕ್ಲಿಯರ್ ಆಗುವಂಥ ಕೆಲಸವನ್ನು ಸರ್ಕಾರ ಮತ್ತು ಇಲಾಖೆ ಮಾಡಬೇಕಾಗತ್ತೆ. ಸೊ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅದನ್ನು ನಿಮಗೆ ತಿಳಿಸುವಂಥ ಪ್ರಯತ್ನ ಖಂಡಿತ ವಿಜಯಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಮಾಡುತ್ತೆ ಅಂತ ಹೇಳ್ತಾ ಇವಿಷ್ಟು ಮಾಹಿತಿ ನಿಮಗೆ ಕೊಟ್ಟಿರುವಂಥದ್ದು. ಯಾರೂ ಸಹ ಗೊಂದಲ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಆತಂಕ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.